ಗೆಳೆಯರೇ, ಯಾರೇನು ಅಂದ್ಕೊಳ್ತಾರಂತ ಹೆದರಿ ನೀನು ಬದುಕಬೇಡ. ಆಡಿಕೊಳ್ಳುವವರು ಯಾರು ಬಂದು ನಮ್ಮ ಜೀವನವನ್ನು ನಡೆಸುವುದಿಲ್ಲ, ನಮ್ಮ ಜೀವನ ನಾವೇ ನಡೆಸಬೇಕಾಗುತ್ತೆ ಅನ್ನೋದು ಸರಿಯಾಗಿ ನೆನಪಿಟ್ಟುಕೋ. ಮನಸ್ಸು ದುರ್ಬಲವಾಗಿರುವಾಗ ಸನ್ನಿವೇಶಗಳು ಸಮಸ್ಯೆಗಳಾಗಿ ಪರಿವರ್ತನೆಯಾಗುತ್ತವೆ, ಮತ್ತು ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಯಾಗುತ್ತವೆ. ಮನಸ್ಸು ಪ್ರಭಾವದಲ್ಲಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತವೆ ಅನ್ನೋದು ಯಾವತ್ತೂ ಮರೆಯಬೇಡ. ಯಾರಿಗೂ ಬೇಸರವಾಗಬೇಡ, ಇಷ್ಟವಾಗುವಂತೆ ಇರಲು ಪ್ರಯತ್ನಿಸು. ಬೇರೆಯವರಿಂದ ನಮಗೆ ಬೇಸರವಾದರೂ ನಮ್ಮಿಂದ ಯಾರಿಗೆ ಬೇಸರವಾಗಬಾರದು, ಆ ಥರ ಜೀವನ ನಡೆಸು. ಮಾತು ಸಂಬಂಧವನ್ನು ಕೆಡಿಸುವಂತೆ ಇರಬೇಕು ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಇರಬಾರದು ಅನ್ನೋದು ನೆನಪಿಟ್ಕೋಬೇಕು ಗೆಳೆಯರೆ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕೇಳದ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರಿಯದೆ ಬರುವ ಮುದಿತನ, ಎಲ್ಲೋದನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು ಅಂತ ಯಾವಾಗ ತಿಳ್ಕೊತೀರಾ ಆಗ ಜೀವನದ ಪಯಣ ಸರಿಯಾಗಿ ಹೋಗುತ್ತೆ ಗೆಳೆಯರೆ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ದ ವಿಲ್ಸರ್ ಕನ್ನಡ. ಜೈ ಹಿಂದ್.